ಬೆಂಗಳೂರಿನಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೈಗರ್ ಆಫ್ ಜಸ್ಟಿಸ್ ಎನ್ನುವಂಥ ಒಂದು ಸಂಘಟನೆಯ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಚಾಮರಾಜನಗರದ ಗಡಿ ಭಾಗಗಳಲ್ಲಿ ಈ ಒಂದು ಸಂಘಟನೆ ಆಕ್ಟಿವ್ ಆಗಿದೆ. ಹಾಗಾದ್ರೆ ಈ ಸಂಘಟನೆಯಲ್ಲಿ ಯಾರೆಲ್ಲ ಇದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗೋಣ. ಹನೂರಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೈಗರ್ ಆಫ್ ಜಸ್ಟಿಸ್ ಸಂಘಟನೆ ಬಗ್ಗೆ ಇದೀಗ ದೊಡ್ಡ ಮಟ್ಟದಲ್ಲಿ ಅನುಮಾನ ಮೂಡ್ತಾ ಇದೆ. ಈ ಸಂಘಟನೆ ಚಾಮರಾಜನಗರದ ಗಡಿ ಭಾಗಗಳಲ್ಲಿ ಆಕ್ಟಿವ್ ಆಗಿದೆ. ಇದರಲ್ಲಿ LTTE ಮುಖ್ಯಸ್ಥ ಹಾಗೆ ವೀರಪ್ಪನ್ ಫ್ಯಾನ್ಸ್ ಸಂಘಟನೆಯ ಸದಸ್ಯರು ಇದ್ದಾರಂತೆ ಪ್ರಮುಖವಾಗಿ. ಹಾಗಾದ್ರೆ ಹನೂರು ಗಡಿ ಭಾಗದಲ್ಲಿ ಸಂಘಟನೆ ಚಟುವಟಿಕೆ ನಡೀತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ ಹಾಗೆ ಅನುಮಾನ. ಗುಂಪನ್ನ ಸೇರಿಸಿ ಮೀಟಿಂಗ್ ನಡೆಸಿ ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ತಮಿಳಿಗರ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಇವರು ಪ್ರವೋಕ್ ಮಾಡ್ತಿದ್ದಾರಂತೆ. ಹಾಗೆ ಮೀಟಿಂಗ್ಗಳಲ್ಲಿ ಪ್ರಭಾಕರನ್ ಆಗಿರ್ಬೋದು ಹಾಗೆ ವೀರಪ್ಪನ್ ಕುರಿತು ಅನುಕಂಪ ವ್ಯಕ್ತವಾಗಿದೆ. ನೋಡ್ತಾ ಇದ್ದೀರಾ ನೀವು ಕೂಡ ತೆರೆ ಮೇಲೆ ಒಂದು ಬ್ಯಾನರ್, ಅದರಲ್ಲಿ ಪ್ರಮುಖವಾಗಿ ಕಾಡುಗಳ ವೀರಪ್ಪನ್ ಫೋಟೋ ಇದೆ, ಭಾವಚಿತ್ರ ಇದೆ. ಅಂದ್ರೆ ಈ ಸಂಘಟನೆಯಲ್ಲಿ ಪ್ರಮುಖವಾಗಿ ಇರೋದು LTTE ಮುಖ್ಯಸ್ಥ ಹಾಗೆ ವೀರಪ್ಪನ್ ಫ್ಯಾನ್ಸ್ ಏನಿದ್ದಾರೆ ಅವರು ಈ ಸಂಘಟನೆಯ ಮೆಂಬರ್ಸ್ ಅಂತೆ. ಗುಂಪನ್ನ ಸೇರಿಸಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಹಾಗೆ ತಮಿಳಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಕನ್ನಡಿಗರಿಂದ ಎನ್ನುವಂಥ ಒಂದು ಪ್ರಚೋದನೆಯನ್ನ ಇವರು ನೀಡ್ತಾ ಇದ್ದಾರೆ, ಪ್ರವೋಕ್ ಮಾಡ್ತಿದ್ದಾರೆ ಜನರಿಗೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಹಾಗೆ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಪ್ರಭಾಕರನ್ ಹಾಗೆ ವೀರಪ್ಪನ್ ಕುರಿತು ಅನುಕಂಪದ ಮಾತುಗಳನ್ನು ಆಡ್ತಿದ್ದಾರೆ. ಒಂದು ರೀತಿ ಬ್ರೈನ್ ವಾಶ್ ಮಾಡುವಂಥ ಕೆಲಸ. ಅವರು ಮಾಡಿದ್ದೇ ಸರಿ, ವೀರರು ಅವರು ನಮಗೋಸ್ಕರ ಪ್ರಾಣ ಬಿಟ್ಟರು ಅಂತೆಲ್ಲ ಒಂದಷ್ಟು ಅನುಕಂಪದ ಕಥೆಗಳನ್ನು ಇಟ್ಕೊಂಡು ಮೀಟಿಂಗ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಈ ಸಂಘಟನೆಯ ಹೆಸರು ಟೈಗರ್ಸ್ ಆಫ್ ಜಸ್ಟಿಸ್ ಅಂತ. ಹೀಗಾಗಿ ಮೊನ್ನೆ ಏನು ಹನೂರಲ್ಲಿ ಮೂವರ ಎನ್ಕೌಂಟರ್ ಆಗಿತ್ತು, ಅದಾದ ಮೇಲೆ ಅರಣ್ಯ ಸಿಬ್ಬಂದಿಯ ಶಿಬಿರಗಳನ್ನು ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಬ್ಲಾಸ್ಟ್ ಮಾಡಿದ್ರು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋಗೋದಾದ್ರೆ ಅದಕ್ಕೂ ಹಾಗೆ ಅದೆಲ್ಲ ಏನು ಕೃತ್ಯಗಳು ನಡೆದಿತ್ತೋ ಅದಕ್ಕೂ ಹಾಗೆ ಈ ಸಂಘಟನೆಗೂ ಲಿಂಕ್ ಏನಾದರೂ ಇದೆಯಾ ಎನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಚಾಮರಾಜನಗರದ ಗಡಿ ಭಾಗಗಳಲ್ಲಿ ಈ ಸಂಘಟನೆ ಇದೀಗ ಆಕ್ಟಿವ್ ಆಗಿದೆ. ಹನೂರು ಗಡಿ ಭಾಗದಲ್ಲಿ ಸಂಘಟನೆ ಚಟುವಟಿಕೆ ನಡೀತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಜನರನ್ನ ಸೇರಿಸಿ ಗುಂಪು ಸೇರಿಸಿ ಒಂದಷ್ಟು ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ. ಅನುಕಂಪದ ಮಾತುಗಳನ್ನು ಕಾಡುಗಳ ವೀರಪ್ಪನ್ ಕುರಿತು ಅನುಕಂಪದ ಮಾತುಗಳು ಕೇಳಿ ಬಂದಿದೆ ಸಭೆಯಲ್ಲಿ. ಎಸ್ಪೆಷಲಿ ಯುವಕರನ್ನ ಸೇರಿಸ್ಕೊಂಡು ಅವರನ್ನ ಬ್ರೈನ್ ವಾಶ್ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಒಂದು ಹೊಸ ತಿರುವುಗಳನ್ನು ಪಡೀತಾನೆ ಇದೆ. ಈಗ ಒಂದು ಸಂಘಟನೆ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಮುಂದೆ ಯಾವ ರೀತಿ ಸಾಗುತ್ತೆ ಇದು ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಮೂವರು ಏನು ಕಾಡಿಗೆ ಹೋಗಿದ್ರು ಅವರು ಕಳ್ಳ ಬೇಟೆಗಾರರ ಅಥವಾ ಅಮಾಯಕರ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳ ನಡುವೆಯೇ ಇದೀಗ ಒಂದು ಸಂಘಟನೆ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಅಥವಾ ಈ ಒಂದು ಕೃತ್ಯಗಳಲ್ಲಿ ಈ ಸಂಘಟನೆಯ ಪಾತ್ರ ಎಷ್ಟಿದೆ ಎಲ್ಲವೂ ಕೂಡ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಏನೇ ಆದರೂ ಕೂಡ ತಮಿಳಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ ಎನ್ನುವಂಥ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೀಡೋ ಮೂಲಕ ಅಥವಾ ಸಭೆಯಲ್ಲಿ ಈ ವಿಚಾರವಾಗಿ ಡಿಸ್ಕಸ್ ಮಾಡೋ ಮೂಲಕ ಪ್ರಚೋದನೆಯನ್ನು ನೀಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ.